ಮಾರ್ಚ್ 17, 1975 ನಕ್ಷತ್ರವೊಂದು ಜನಿಸಿತು. ಅದೇ ನಮ್ಮ ಲೋಹಿತ್, ನಮ್ಮ ಪ್ರೀತಿಯ ಅಪ್ಪು, ಪವರ್ ಸ್ಟಾರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್. ಹುಟ್ಟಿದ 6 ತಿಂಗಳಿಗೆ ಪ್ರೇಮದ ಕಾಣಿಕೆ ಚಿತ್ರದ ಮೂಲಕ ತೆರೆ ಏರಿದ ಭಾಗ್ಯವಂತ ನಮ್ಮ ಅಪ್ಪು. ಬಾಲನಟನಾಗಿ 14 ಸೂಪರ್ ಹಿಟ್ ಸಿನಿಮಾಗಳಲ್ಲಿ ನಟಿಸಿ ಬಾಲ ಗಾಯಕನಾಗಿಯೂ ಆಡಿದ್ದರು. ಬೆಟ್ಟದ ಹೂ ಸಿನಿಮಾಗೆ ರಾಷ್ಟ್ರ ಪ್ರಶಸ್ತಿ ಪಡೆದ ಅತ್ಯಂತ ಕಿರಿಯ ನಟ ಅಪ್ಪು. 2002ರಲ್ಲಿ ಬೆಳ್ಳಿತೆರೆಗೆ ಮರು ಪಾದಾರ್ಪಣೆ ಮಾಡಿ 27 ಚಿತ್ರಗಳಲ್ಲಿ ನಟಿಸಿ 4 ಸೈಮಾ ಅವಾರ್ಡ್ಸ್, 5 ಫಿಲ್ಮ್ ಫೇರ್ ಅವಾರ್ಡ್ಸ್, 6 ನ್ಯಾಷನಲ್ ಅವಾರ್ಡ್ಸ್ ಇನ್ನು ಮುಂತಾದ ಪ್ರಶಸ್ತಿ ಪಡೆದಿದ್ದರು. ಆಕ್ಟಿಂಗ್, ಸಿಂಗಿಂಗ್, ಫೈಟ್, ಡ್ಯಾನ್ಸ್ ಎಲ್ಲದರಲ್ಲೂ ಎತ್ತಿದ ಕೈ ನಮ್ಮ ಅಪ್ಪು. ಚಿಕ್ಕ ಮಕ್ಕಳಿನಿಂದ ಹಿಡಿದು ವೃದ್ಧರವರೆಗೂ ಅಚ್ಚುಮೆಚ್ಚು ನಮ್ಮ ಅಪ್ಪು. ವೃತ್ತಿ ಜೀವನದಲ್ಲಿ ಸಾಧನೆ ಶಿಖರವೇರಿದ ಅಪ್ಪು ವೈಯಕ್ತಿಕ ಜೀವನದಲ್ಲೂ ಅಷ್ಟೇ ಸ್ಫೂರ್ತಿದಾಯಕವಾಗಿದ್ದರು. 45 ಉಚಿತ ಶಾಲೆಗಳು, 20 ಕಾರ್ಪೊರೇಷನ್ ಶಾಲೆಗಳು, 1836 ಮಕ್ಕಳ ಶಿಕ್ಷಣ, 26 ಅನಾಥಾಶ್ರಮ, 16 ವೃದ್ಧಾಶ್ರಮ, 19 ಗೋಶಾಲೆಗಳಿಗೆ ಸಹಾಯ ಮಾಡಿದ್ದಾರೆ. ಅಪ್ಪು ಅವರು ಕೊನೆ ಉಸಿರೆಳೆದಾಗ ಪ್ರತಿಯೊಬ್ಬರಿಗೂ ತಮ್ಮ ಮನೆ ಮಗನ ಕಳೆದುಕೊಂಡಷ್ಟೇ ನೋವಾಗಿತ್ತು. ತಮ್ಮ ಕಣ್ಣುಗಳನ್ನು ದಾನ ಮಾಡಿ 4 ಜನರ ಬಾಳಿಗೆ ಬೆಳಕಾಗಿ ಸಾವಿನಲ್ಲೂ ಶ್ರೇಷ್ಠತೆ ಮೆರೆದಿದ್ದಾರೆ. ರಾಜ್ಕುಮಾರ್ ಅವರ ಮಗನಾಗಿ ಹುಟ್ಟಿದ್ದು ಅವರ ಯೋಗ ನಿಜ. ಆದರೆ ಇಷ್ಟು ಸಾಧನೆ ಮಾಡಿ ಜನರ ಮನಸ್ಸಲ್ಲಿ ಉಳಿದಿರುವುದು ಅವರ ಯೋಗ್ಯತೆಯಿಂದ. ಅಪ್ಪು ಅಜರಾಮರ.